ಆತ್ಮೀಯರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸಾಮ್ರಾಟ್ ಅಶೋಕನ ಮನ ಪರಿವರ್ತಿಸಿದ ಕದನದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಅತ್ಯಂತ ಶ್ರೇಷ್ಠ ಸಾಮ್ರಾಟ ಅಶೋಕನು ನಡೆಸಿದ ಏಕೈಕ ಯುದ್ಧವಿದು. ಸಾಮ್ರಾಟನಾಗುವ ಮೊದಲು ಅವನು ಅನೇಕ ಯುದ್ಧಗಳನ್ನು ಮಾಡಿದ್ದ. ತನ್ನ ದುಷ್ವರ್ತಿಗಳಿಂದಾಗಿ ಕಾಲಾಶೋಕ, ಚಂಡಾಶೋಕ, ಕೆಟ್ಟ ಅಶೋಕ ಎಂಬ ಹೆಸರನ್ನು ಗಳಿಸಿದ್ದ. ಆದರೆ ಕಳಿಂಗ ಯುದ್ಧದ ತರುವಾಯ ಯುದ್ಧವನ್ನು ತ್ಯಜಿಸಿದ. ಅವನು ಧರ್ಮಾಶೋಕನಾಗಿ ಪರಿವರ್ತನೆಯಾಗುತ್ತಾನೆ. ಹಾಗೆಯೇ ಚರಿತ್ರೆಯ ನಿಗೂಢವನ್ನು ಇಟ್ಟುಕೊಂಡಿರುವ ಯುದ್ಧವಿದು. ಅಶೋಕನು ಕಳಿಂಗದ ಮೇಲೆ ಯುದ್ಧ ನಡೆಸಿದಾಗ ಕಳಿಂಗದ ರಾಜನಾಗಿದ್ದವನು ಯಾರು ಎಂಬುದರ ಉಲ್ಲೇಖ ಚರಿತ್ರೆಯಲ್ಲಿ ಸಿಗುವುದಿಲ್ಲ. ಮಲಯಾಳಿ ಕಾದಂಬರಿಯೊಂದರಲ್ಲಿ ಮಾತ್ರ ಕಳಿಂಗದ ರಾಜ ಸುಸೀಮ ಎಂದು ಹೇಳಲಾಗಿದೆ. ಆದರೆ ಕಾದಂಬರಿಯ ದಾಖಲೆಯನ್ನು ಚರಿತ್ರೆ ಎಂದು ಪರಿಗಣಿಸುವಂತಿಲ್ಲ. ಆಗ ಅಲ್ಲಿ ರಾಜ ಯಾರು ಎಂಬುದೇ ಗೊತ್ತಿರಬೇಕಾದ ಅಗತ್ಯವಿಲ್ಲದಂತಹ ಸಾಮುದಾಯಿಕ ಜವಾಬ್ದಾರಿಯ ಬಲಿಷ್ಠ ಗಣರಾಜ್ಯ ವ್ಯವಸ್ಥೆ ಇತ್ತು ಎಂಬ ವಾದವೂ ಇದೆ. ಆದರೆ ಕಳಿಂಗ ಸೈನ್ಯಕ್ಕೆ ರಾಣಿ ಪದ್ಮಾವತಿ, ಕೊಮ್ಮ, ನಂದಿದೇವ, ಘೋಷ, ದೇವ ಮಹಾಪಾತ್ರ ಎಂಬ ದಂಡನಾಯಕರು ಸಹ ಇದ್ದರು. ಕಳಿಂಗ ಸೈನ್ಯವು 60,000 ಕಾಲಾಳುಗಳನ್ನು, 1,000 ಕುದುರೆಗಳನ್ನು, 700 ಯುದ್ಧದ ಆನೆಗಳನ್ನು ಹೊಂದಿತ್ತು. ಅಶೋಕನ ಮೌರ್ಯ ಸೈನ್ಯವು 4 ಲಕ್ಷವಿತ್ತು. ಕಳಿಂಗ ಗಣರಾಜ್ಯವು ಇಂದಿನ ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಉತ್ತರ ಭಾಗಗಳನ್ನು ಹೊಂದಿತ್ತು. ಆಂಧ್ರ ಪ್ರದೇಶದಲ್ಲಿರುವ ಶ್ರೀಕಾಕುಳಂ ಅಂದಿನ ಕಳಿಂಗದ ರಾಜನಾಗಿತ್ತು. ನಂದರ ಆಳ್ವಿಕೆ ಕಾಲದಲ್ಲಿ ಕಳಿಂಗವು ನಂದರ ನಿಯಂತ್ರಣದಲ್ಲಿತ್ತು. ನಂತರ ಅದು ಸ್ವತಂತ್ರ ಘೋಷಿಸಿಕೊಂಡಿತು. ಅಶೋಕನ ತಾತ ಚಂದ್ರಗುಪ್ತ ಮೌರ್ಯನು ಕಳಿಂಗವನ್ನು ಗೆಲ್ಲಲು ಯತ್ನಿಸಿದನಾದರೂ ಅವನಿಂದ ಗೆಲ್ಲಲು ಆಗಲಿಲ್ಲ. ಬಿಂದುಸಾರನ ರಾಜನಾಗಿದ್ದಾಗ ಅಶೋಕನು ಹಲವು ಬಾರಿ ಕಳಿಂಗವನ್ನು ಗೆಲ್ಲಲು ಯತ್ನಿಸಿದರೂ ಗೆಲ್ಲಲು ಆಗಲಿಲ್ಲ. ತಾನೇ ರಾಜನಾದ ನಂತರ 8 ವರ್ಷಗಳ ತರುವಾಯ ಅಶೋಕನು ಕಳಿಂಗದ ಮೇಲೆ ದಾಳಿ ಮಾಡಿದನು. ದಯಾ ನದಿಯ ಪ್ರದೇಶದಲ್ಲಿರುವ ದೌಲಿ ಪರ್ವತ ಪ್ರದೇಶದಲ್ಲಿ ಈ ಯುದ್ಧವು ನಡೆಯುತ್ತೆಂದು ಹೇಳಲಾಗಿದೆ. ಕಳಿಂಗ ಯುದ್ಧವು ಅತ್ಯಂತ ತೀಕ್ಷ್ಣವಾದ ಯುದ್ಧವಾಗಿತ್ತು. ಅಶೋಕನೇ ಹೇಳುವ ಪ್ರಕಾರ 15,000 ಜನರು ಯುದ್ಧದಲ್ಲಿ ಗಾಯಗಳಾದರು, 10,000 ಜನ ಸತ್ತರು. ದಯಾ ನದಿ ರಕ್ತವರ್ಣಕ್ಕೆ ತಿರುಗಿತು. ಈ ಯುದ್ಧದಲ್ಲಿ ಕಳಿಂಗದ ಜನರು ಮಾತ್ರವಲ್ಲದೆ ಅಶೋಕನು ಜನರು ಸಾವು ಮತ್ತು ಸಂಕಷ್ಟಗಳನ್ನು ಎದುರಿಸಿದರು. ಮೌಖಿಕ ದಾಖಲೆಗಳ ಪ್ರಕಾರ ಒಬ್ಬ ಮಹಿಳೆ ಅಶೋಕನ ಬಳಿ ಬಂದು, ನನ್ನಿಂದಾಗಿ ನಾನು ನನ್ನ ತಂದೆ, ಗಂಡ ಮತ್ತು ಮಗನನ್ನು ಕಳೆದುಕೊಂಡೆ. ನನಗೆ ಬದುಕು ಉಳಿಯೋದಕ್ಕಾಗಿ ನೀನು ಏನನ್ನು ಉಳಿಸಿರುವೆ ಎಂದು ಕೇಳಿದನಂತೆ. ಇದನ್ನೆಲ್ಲ ಕಂಡ ನೊಂದ ಅಶೋಕನು ಬೌದ್ಧ ಧರ್ಮ ಕಡೆಗೆ ಒಲವನ್ನು ಬೇಯಿಸಿಕೊಂಡು ಧರ್ಮ ವಿಜಯವಾದನು. ಯುದ್ಧದ ಗೆದ್ದ ನಂತರ ಯುದ್ಧವೇ ಕೆಟ್ಟದೆಂದು ಯುದ್ಧವನ್ನು ತ್ಯಜಿಸಿದ ಜಗತ್ತಿನ ಏಕೈಕ ಸಾಮ್ರಾಟ ಎನಿಸಿಕೊಂಡ ವಿಶ್ವಕ್ಕೆ ಮಾದರಿಯಾದ. ಧನ್ಯವಾದಗಳು.